ತಾಳಿಕೋಟೆಯಲ್ಲಿ ವಸತಿ ಪ್ರದೇಶದಲ್ಲಿ ಎಂಎಸ್ಐಎಲ್ ಮದ್ಯ ಮಳಿಗೆ ಲೈಸೆನ್ಸ್ ನವೀಕರಣದ ಬಗ್ಗೆ ಆಕ್ರೋಶ. ತಾಳಿಕೋಟೆ ಸುಮಾರು 15 ವರ್ಷಗಳಿಂದ ತಾಳಿಕೋಟೆ ಪಟ್ಟಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಂಎಸ್ಐಎಲ್ ಮದ್ಯ ಮಳಿಗೆಗೆ ಪುರಸಭೆಯ ಉತಾರೆ ಇಲ್ಲದೆ ಲೈಸೆನ್ಸ್ ನವೀಕರಣ ಮಾಡಿರುವುದು ಪ್ರಶ್ನಾರ್ಥಕವಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ತಾಳಿಕೋಟೆ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 02ರ ಆಸ್ತಿ ಸಂಖ್ಯೆ 659/49/2 ಕ ನಿವೇಶನಕ್ಕೆ ಹಿಂದೆ ನಿವಾಸ ಉದ್ದೇಶಕ್ಕಾಗಿ ಮಾತ್ರ ಎನ್ಎ ಬಿನ್ ಶೇತಿ ಆದೇಶ ನೀಡಲಾಗಿತ್ತು. ದಾಖಲೆಗಳ ಪ್ರಕಾರ 5-10-1987ರಂದು ಆಗಿನ ಮುದ್ದೇಬಿಹಾಳ ತಹಶೀಲ್ದಾರರು ಹಾಗೂ ತಾಳಿಕೋಟೆ ಮುಖ್ಯಾಧಿಕಾರಿಗಳು ಈ ಜಾಗವನ್ನು ವಸತಿ ನಿವೇಶನವಾಗಿ ಬಳಸುವಂತೆ ಅನುಮತಿ ನೀಡಿದ್ದರು. ಆದರೆ ಇದೇ ಪ್ರದೇಶದಲ್ಲಿರುವ ರಿ.ಸ.ನ 259 ಪ್ಲಾಟ್ ನಂಬರ್ 113ರಲ್ಲಿ ಪ್ರಸ್ತುತ ಎಂಎಸ್ಐಎಲ್ ಮದ್ಯದ ಅಂಗಡಿ ಕಾರ್ಯನಿರ್ವಹಿಸುತ್ತಿದ್ದು, ವಸತಿ ಪ್ರದೇಶದಲ್ಲೇ ಮದ್ಯದ ಅಂಗಡಿ ನಡೆಸಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಪುರಸಭೆಯ ಅನುಮತಿ ಅಥವಾ ಉತಾರೆ ಇಲ್ಲದೆ ಸುಮಾರು 15 ವರ್ಷಗಳಿಂದ ಮದ್ಯದ ಅಂಗಡಿ ನಡೆಯುತ್ತಿರುವುದು ಹಾಗೂ ಇತ್ತೀಚೆಗೆ ಅದರ ಲೈಸೆನ್ಸ್ ನವೀಕರಣವಾಗಿರುವುದು ಸಾರ್ವಜನಿಕರಲ್ಲಿ ಅಚ್ಚರಿ ಮೂಡಿಸಿದೆ. ಸ್ಥಳೀಯರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಈ ಕುರಿತು ಅಬಕಾರಿ ಇಲಾಖೆಯ ತಾಲೂಕು ಮತ್ತು ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಿದ್ದಾರೆ. ವಸತಿ ಪ್ರದೇಶದಲ್ಲಿ ಮದ್ಯದ ಅಂಗಡಿ ಕಾರ್ಯನಿರ್ವಹಿಸುವುದು ಸಮಾಜದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದು, ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಮದ್ಯದ ಅಂಗಡಿಯ ಲೈಸೆನ್ಸ್ ಪರಿಶೀಲನೆ, ನಿಯಮ ಉಲ್ಲಂಘನೆ ಕಂಡುಬಂದರೆ ಅಂಗಡಿ ಬಂದ್ ಮಾಡುವುದು, ಸಹಕರಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಈ ಕುರಿತು ಸಂಬಂಧಿಸಿದ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕಿದೆ. ಪಿಎನ್ಸಿಐಬಿ ನ್ಯೂಸ್ ಚಾನೆಲ್.